Be safe. Be safe. Thank you, baby. ತುಂಬಾ ಚೆನ್ನಾಗಿ ಬರ್ತಾರೆ. ಅವ್ರ ಕಂಡೀಷನ್ ಬೇರೆ, ನಿಮ್ಮ ಕಂಡೀಷನ್ ಬೇರೆ. ಏನು ಬರಲಿಲ್ಲ ಅಂದರೆ ಚೆನ್ನಾಗಿರ್ತೀವಿ. ಏನು ಇಲ್ಲದೆ ಇದ್ದಿದ್ರಿ ಇವತ್ತು 10 ಕಿಲೋಮೀಟರ್ ಜಾಗ್ ಮಾಡ್ಬಿಟ್ಟಿರೋದು. ಏನೋ ಮಜಾ ಇರುತ್ತೋ ಅದಕ್ಕೆ ಹೆಸರೇ ಮಜಾರನ್ ಅಂತ ಗೊತ್ತಾ. 10K ಮಜಾರನ್. ಚಲೋ ಸ್ಲೀಪ್. ಬಾಯ್. ಪಾನಿ ನೀರು ಇರುತ್ತೆ. ರಾಜೇಶ್ ಇವತ್ತು ಹೋದಾಗ 5 ಗಂಟೆ, ಅವ್ರಿಗೆ ಹೋಗೋದಕ್ಕೆ 1 ಅವರ್ ಬೇಕು, 6 ಗಂಟೆಗೆ ವೆನ್ಯೂ ಹತ್ರ ಇರಬೇಕು ಅಂದ್ಬಿಟ್ಟು 5 ಗಂಟೆಗೆ ಬಿಟ್ಟರು. ಅದಾದಮೇಲೆ ನಾನು ಏನು ಇಷ್ಟು ಬೇಗ ಹೇಳೋದು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಮಲಗಿದೆ. ಬಟ್ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಫೋನ್ ನೋಡಿದೆ, ಆಮೇಲೆ ಸ್ವಲ್ಪ ಹೊತ್ತು ಎಡಿಟ್ ಮಾಡಿದೆ. ಎದ್ದು ಇವತ್ತು ಕ್ಲೀನಿಂಗ್ ಅಂತಲೂ ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಹೊಟ್ಟೆ ಹಸುವಾಗ್ತಿತ್ತು, ಹಾಲು ಕುಡಿದಿದ್ದೆ. ಇವತ್ತು 9 ಗಂಟೆಗೇ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ 10, 11 ಆ ಥರ ಮಾಡ್ತೀನಿ. ಸಂಡೇಸು ನಾನು ತಿಂಡಿ ಮಾಡೋದಕ್ಕೆ ಹೋಗೋದಿಲ್ಲ. ತಿಂಡಿ ಮಾಡಿಬಿಟ್ರೆ ಈ ಥರ ರಾಗಿ ಗಂಜಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಆಗೋದೇ ಇಲ್ಲ. ಮೆಂತ್ಯ ಮುದ್ದೆ ಕೂಡ ಅಷ್ಟೇ. ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳಿ ಅಂತಾರೆ, ಬಟ್ ಸ್ನ್ಯಾಕ್ಸ್ ನಮ್ಮಲ್ಲಿ ನಾನು ಪ್ರಿಫರೇ ಮಾಡಲ್ಲ. ಅದಕ್ಕೆ ಸಂಡೇಸ್ ರಜಾ ಕೊಟ್ಬಿಟ್ಟು ಇದು ಕುಡ್ದಿದ್ದು 1 ಅವರ್ ಅಥವಾ 2 ಅವರ್ ಒಳಗಡೆ ಮತ್ತೆ ಮೆಂತ್ಯ ಮುದ್ದೆ ಮಾಡಿಬಿಟ್ಟು ಅದನ್ನು ತಿಂದಿರ್ತೀವಿ. ಸೊ ತಿಂಡಿಗೆ ಇವತ್ತು ರಜಾ ದಿನ. ಗಂಜಿ ಕುಡಿದು 1 ಅವರ್ ಆಯಿತು. ನಾನು ಮೆಂತ್ಯ ಮುದ್ದೆ ಮಾಡೋಣ ಅಂದ್ಕೊಂಡೆ. ರಾಜೇಶ್ಗೆ ಫೋನ್ ಮಾಡಿದೆ, ತಿಂಡಿ ಆಗಿದೆ ನಂದು, ನಾನೇನು ತಿಂಡಿ ಮಾಡೋದಿಲ್ಲ, ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಬರೀ ನಮಗೆ ಮಾಡೋದಕ್ಕೆ ಬೇಜಾರಾಯಿತು. ತಡಿ, ರಾಜೇಶ್ ಸ್ವೀಟ್ ಕಾರ್ನ್ ತಂದಿಟ್ಟಿದ್ರು, ಅದನ್ನು ಮಾಡಿಬಿಡೋಣ, ಅದನ್ನೇ ಸ್ವಲ್ಪ ತಿಂದಿರೋಣ, ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಅದನ್ನು ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಸ್ಟೀಮ್ಗೆ ಅಂದರೆ ಇದು ಅಗಾರೋದು ಮಲ್ಟಿ ಕೆಟಲ್. ಅಂದರೆ ಕೆಟಲ್ ಅಂದರೆ ಬರೀ ನೀರು ಬಿಸಿ ಮಾಡ್ಕೊಳ್ಳೋದಿರುತ್ತಲ್ವಾ, ಬಟ್ ಇದರಲ್ಲಿ ನಾವು ನೂಡಲ್ಸ್ ಕೂಡ ಮಾಡ್ಕೊಳ್ಬೋದು. ಕೆಳಗಡೆ ನೀರಲ್ಲಿ ಆ ನೂಡಲ್ಸ್ನ ಕುಕ್ ಮಾಡ್ಕೊಳ್ಬೋದು. ಅಂದರೆ ಲಿಕ್ವಿಡ್ ಐಟಮ್ ಏನಾದರೂ ಮಾಡ್ಕೊಳ್ಬೋದು, ಲೈಕ್ ಸೂಪ್ ಕೂಡ ಮಾಡ್ಕೊಳ್ಬೋದು. ಅದ್ರ ಮೇಲ್ಗಡೆ ಅಂದರೆ ಕುಕ್ ಮಾಡ್ತಾನೆ ನಾವು ಸ್ಟೀಮ್ ಕೂಡ ಮಾಡ್ಕೊಳ್ಬೋದು. 2 in 1. ಸೊ ಒಂದೇ ಟೈಮಲ್ಲಿ 2 ಮಾಡ್ಕೊಳ್ಬೋದು, 2 ಕೆಲಸ ಆಗುತ್ತೆ. ಕೆಳಗಡೆ ಜಾಸ್ತಿ ನೀರು ಇಟ್ಟಿದ್ದೀನಿ, ಯಾಕಂದರೆ ಇದ್ರದ್ದು ಈ ಸ್ವೀಟ್ ಕಾರ್ನ್ದು ಫ್ಲೇವರ್ ಅದರಲ್ಲಿ ಇಳಿಯುತ್ತೆ, ಅದು ನೀರು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಈಗ ಬೇಸಿಗೆ ಅಲ್ವಾ, ಬರೀ ನೀರು ಕುಡಿಯೋದಕ್ಕೆ ಬೇಜಾರಾಗುತ್ತೆ ಅಂದಾಗ ಫ್ಲೇವರ್ಡ್ ನೀರು ಕೂಡ ಕುಡಿಬೋದಲ್ವಾ ಅಂತ ಹೇಳಿಬಿಟ್ಟು. ಸೊ ಇದೇನಾದರೂ ನಿಮಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಇವತ್ತು ಮೆಂತ್ಯ ಮುದ್ದೆನೂ ಕ್ಯಾನ್ಸಲ್ ಮಾಡಿದೆ. ಇದನ್ನೇ ತಿನ್ನೋಣ, ಸ್ವಲ್ಪ ಜಾಸ್ತಿನೇ ತಿನ್ನೋಣ ಅಂತ ಹೇಳಿಬಿಟ್ಟು. ರಾಜೇಶ್ ಬಂದರೆ ಅವರು ಒಂಚೂರು ಟೇಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಇವತ್ತಿನ ನಮ್ಮ ತಿಂಡಿ ಇದೆ. ರಾಜೇಶ್ ಅವ್ರಿಗೆ ಇವಾಗ ಮುಗಿಸ್ಕೊಂಡು ಬಂದಿಯಾರು ನೋಡಿ. ಸ್ವಲ್ಪ ಹೊತ್ತು ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ದು. ವಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋದ್ರಿ ಕಾಲು ನೋವಿಸ್ಕೊಳ್ಳೋದಕ್ಕೆ. ಅದನ್ನೇ ಹೇಳಿದ್ದು. ಡಾಕ್ಟ್ರ್ ಏನಂತ ಹೇಳಿದ್ದಾರೆ, 2 months ಆದಮೇಲೆ ನೀವು ವಾಕಿಂಗ್ ಶುರು ಮಾಡಬೇಕು ಅಂತ. ಇಟ್ಸ್ ಓಕೆನಾ? ಅಲ್ಲಿ ಮೋಟಿವೇಶನ್ ಹೆಂಗ್ ಸಿಗುತ್ತೆ ಗೊತ್ತಾ? ಸಿಗುತ್ತೆ, ಬಟ್ ಪ್ರಾಬ್ಲಮ್ ಇರಬೇಕಾದ್ರೆ ಏನು ಮಾಡ್ತೀರಾ? ಜಾಸ್ತಿ ಮಾಡ್ಕೋತೀರಾ ಇನ್ನ. ಓಕೆ, ಲೆಟ್ ಮೀ ಟ್ರೈ. ನಮ್ಮ ತಾನು ಬಂದು ಸ್ನಾನ ಮಾಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ? ಎಷ್ಟು ದೂರ ಹೋಗಿದ್ರಿ? ಸುಮ್ಮನೆ 10 ಕಿಲೋಮೀಟರ್. ಫುಲ್ ಕಂಪ್ಲೀಟ್ ಮಾಡಿದ್ರಾ? Yeah, true baby. Prize, where are the cookies? Here it's your Khana Khazana. My prize. ಅಲ್ಲಿ ಕಸ ಇದೆ. ಹಾಂ ಹೇಳಿ. 10 ಫುಲ್ ಕಂಪ್ಲೀಟ್ ಮಾಡಿದ್ರಾ? ಸ್ವಲ್ಪ ಹೋಗೋಣ ಅಂತ ಹೋದೆ. ಅಲ್ಲಿ ಹೋಗ್ತಾ ಇದ್ದಂಗೆ ಸ್ಟಾರ್ಟಿಂಗಲ್ಲೇ ಒಬ್ಬ ಪಾಪ ಹಾಫ್ ಲೆಗ್ ಇರೋನು ಸ್ಟ್ರೆಚರ್ ಮೇಲೆ ನಡೀತಾ ಇದ್ದ. ಅದನ್ನ ನೋಡಿ ಜೋಶ್ ಬಂದ್ಬಿಡ್ತು. ನೋಡು ನಡೆಯೋದಾಗಡೆ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಅವ್ರಿಗೆಲ್ಲ ಕಳಿಸ್ಬಿಟ್ಟು ನಮ್ಮ ಕೊಲೀಗ್ಸ್ಗೆಲ್ಲ ಓಡಿ ನೀವು ಟೈಮಿಂಗ್ಸ್ ಇದು ಮಾಡಿ ಮ್ಯಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಡೆ ಹೋದೆ. ಟ್ರೈ ಮಾಡ್ದೆ ಸ್ವಲ್ಪ ಓಡೋಕ್ಕೆ, ಪೇನ್ ಜಾಸ್ತಿ ಆಗೋಯ್ತು. ಸರಿ ಅಂದ್ಕೊಂಡು ಇದು ಮಾಡಿದೆ. ಸಕ್ಕತ್ತಾಗಿರುತ್ತೆ ಕಣೋ, ಒಂಥರ ಜೋಶು,
ಬ್ಯಾಂಡ್ ಎಲ್ಲ ನನ್ನ ಕ್ಯಾಮ್ರಾ ಚೆನ್ನಾಗಿದೆ, ರೆಕಾರ್ಡ್ ಮಾಡಿದ್ದೀನಿ ನೋಡು. ಹೆಂಗೆ ಎಲ್ಲ ಸ್ಟೇಟಿಂದ ಒಂದೊಂದು ಬ್ಯಾಂಡ್ಗಳ ಕರೆಸಿ ಇಲ್ಲಿನೇ ಅಲ್ಲಿದ್ದು ಭಾಂಗ್ರ, ಡೊಳ್ಳು ಕುಣಿತ, ಅದು ಕೇರಳದು ಡೋಲು, ಜೋಶ್, ಅಷ್ಟು ಜೋಶ್ ಬರ್ತದೆ. ಲೌಡ್ ಮ್ಯೂಸಿಕ್ ಹಾಕಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಏನಿಲ್ಲ. ಮತ್ತೆ ಇವತ್ತು ರಾತ್ರಿ ಬಿಡಿ ನಿಮ್ದು ಏನಿಲ್ಲ, ಕೂತ್ಕೊಂಡು ಒಂದು ಜಾಗದಲ್ಲಿ ಐಸ್ ಪ್ಯಾಕ್ ಅಷ್ಟೇ. ನೋಡೋಣ ಏನಾಗುತ್ತೆ. ಹೆಂಗು ನಾಳೆ ಫಿಸಿಯೋಥೆರಪಿ ತಗೋತಾ ಇದ್ವಿ, ಇನ್ನೊಂದೆರಡು ಸೆಷನ್ ತಗೊಳ್ತಾ ಇತ್ತು. ಸರಿ, ನಾನು ಇಂಜುರಿ ಆಗಿದ್ದೇನಪ್ಪ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತಾನೆ. ಪ್ರಾಕ್ಟೀಸ್ ಮಾಡಿದ್ರಲ್ಲ ಅನ್ಕೊಂಡು ವಾಕ್ಯ ಮಾಡ್ತಿದ್ರೆ ಏನಂತ ಟೈಮಿಂಗ್ಸ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಏನು ಅಂದರೆ ಈ ಸತಿ 1 hour 10 minutes 1 hour 15 minutes ಒಳಗಡೆ ಹೋಗೋಣ ಅಂತ ಟ್ರೈ ಮಾಡಿದ್ದೆ. ಯಾರು ಗೊತ್ತು ಈ ಥರ ಆಗುತ್ತೆ. ಸ್ವಲ್ಪ ಅಲ್ಲಿ ಇದು ಮೆಡಿಕಲ್ ಇದೆಲ್ಲ ಯೂನಿಟ್ ಇರುತ್ತಲ್ಲ, ಅವ್ರು ಸ್ಪ್ರೇ ಎಲ್ಲ ಮಾಡ್ತಿದ್ರು. ಸ್ಪ್ರೇ ಎಲ್ಲ ಮಾಡಿಸ್ಕೊಂಡು ಟ್ರೈ ಮಾಡಿದೆ ಫಾಸ್ಟಾಗಿ ನಡೆಯುತ್ತೆ. ಹೆಂಗೂ ಸ್ವೆಲ್ಲಿಂಗ್ ಏನು ಇರಲಿಲ್ವಲ್ಲ, ಸ್ವೆಲ್ಲಿಂಗ್ ಕಡಿಮೆ ಆಗಿತ್ತಲ್ಲ ಅಂದ್ಕೊಂಡು ಜೋಶಲ್ಲಿ ನಡೆದೆ. ನೀವು ಈಗ ಡಾಕ್ಟರ್ ಹೇಳ್ದಂಗೆ ಕೇಳಿ ಸ್ವಲ್ಪ ದಿನ. ನೋಡೋಣ. ಬಟ್ ಇಟ್ ವಾಸ್ ಗುಡ್. ನಾನು ತೆಗಿಯೋ ಹೋಗ್ಲಿ, ಏನಿದೆ ನೋಡಮ್ಮ. ತಿಂಡಿ ಮಾಡಿದ್ರಾ? ತಿಂಡಿ ಮಾಡ್ದ, ಕೊಲೀಗ್ಸ್ ಎಲ್ಲ ಹೋಗ್ಬಿಟ್ಟು ಗಂಜಿ ಮಾಡ್ತಾ ಇದ್ದೀನಿ. ಇರ್ಲಿ ಮಾಡು. ಅಲ್ಲಿ ತ್ರಿವೇಣಿ ಮನೇಲಿ ಬಿರಿಯಾನಿ ಅದು ಮೆಡಲ್ ಅಷ್ಟೇ ಬೇಬಿ. ವಿನ್ನರ್ಸ್ ಅವ್ರಿಗೆಲ್ಲ ವಿನ್ನರ್ ಅಂತ ಏನಿಲ್ಲ. ಇದೆ ಇದೆ ಇದೆ, ಅವ್ರಿಗೆಲ್ಲ ಇರುತ್ತೆ. ಸರಿ ಇಡು, ಅದು ಎಲ್ಲರಿಗೂ ಪಾರ್ಟಿಸಿಪೇಷನ್ ಮುಂದೆ ಏನಿಲ್ಲ. ನೀವು ಪರ್ಸ್ ತಗೊಂಡೋಗಿರ್ಲಿಲ್ವಾ? ಇಲ್ಲ ಇಲ್ಲ, ಏನಕ್ಕೆ ಅಲ್ಲಿ ಇಂಡಿಯನ್ ಕಾಫಿ ಹೌಸ್ ಅಂತ MG ರೋಡಲ್ಲಿ ಒಂದಿದೆ, ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂತಾ ಓಕೆ. ಅದೆಲ್ಲ ಅಲ್ಲೇ ತಿನ್ನಿ ಅಂತ ಕೊಡೋದು. ನಾನು ತಿನ್ಲಿಲ್ಲ, ಸ್ವೀಟ್ ಅಲ್ಲ. ಅಲ್ಲ, ದೊಡ್ಡವ್ರಿಗೆ ಕ್ರೀಮ್ ಬಿಸ್ಕೆಟ್ ಕೊಡ್ತಾರ. ಕ್ರೀಮ್ ಅಲ್ಲ, ಎನರ್ಜಿ ಬರ್ಲಿ ಅಂತ ಕಣೋ, ಶುಗರ್ ಇನ್ಸ್ಟೆಂಟ್ ಎನರ್ಜಿ ಬರ್ಲಿ ಅಂತ ಅಷ್ಟೇ. ಓಡಿರ್ತಾರಲ್ಲ, ಹೆಂಗು ಬರ್ನ್ ಮಾಡಿರ್ತಾರೆ, ತಗೊಳ್ಳಿ ಅಂತ ಕೊಡ್ತಾರೆ ಜಂಕು. ಅದಾದ್ರೂ ತಿನ್ನೋದಲ್ವಾ ನೀವು? ಅದ್ರಲ್ಲಿ ಏನು ಶುಗರ್ ಇರಲ್ಲ. ನಾನು ಜಸ್ಟ್ ಬಾಳೆಹಣ್ಣು ತಿಂದೆ. ಆಯ್ತು, ಏನು ಸಾನು ಮುಟ್ಟೋದೇ ಇಲ್ಲ. ಅದು ಬಿಡು, ಅದು ಶೂಸ್ ಇದು ಸೋಲ್ ಬಿಟ್ಟೋದ್ರೆ ಗಮ್. ಅದಕ್ಕೆ ನೋಡು ನೀನು ಓಡ್ತೀಯಾ ಅಂತ. ನೆಕ್ಸ್ಟ್ ಓಡಿಸೋಣ ಬಿಡು, ರಿಜಿಸ್ಟರ್ ಮಾಡಿಸ್ತೀನಿ. ಅದೆಲ್ಲ ಓಡ್ಬೇಕಾರೆ ಕೊಟ್ಟಿದ್ದು ಮತ್ತೆ ಒಂದೊಂದು ಹಿಡ್ಕೊಂಡು 1 ಕಿಲೋಮೀಟರ್ಗೂ ಒಂದೊಂದು ಕೊಡ್ತಾ ಇರ್ತಾರೆ. 1 ಕಿಲೋಮೀಟರ್ ಒಂದೊಂದು ಕೊಡ್ತಾರಾ? ನೀನು ಎಷ್ಟು ಬೇಕು ಅಷ್ಟು ತಗೋಬೋದು. ಸೊ ಈ ಮ್ಯಾರಥಾನ್ಗೆ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇವರ ಆಫೀಸಲ್ಲಿ ಈ ಥರ ಇದೆ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದಂತೆ. ಸೊ ಆಫೀಸ್ ಥ್ರೂನೇ ರಿಜಿಸ್ಟರ್ ಆಗಿದ್ರು. ಒಬ್ಬರಿಗೆ 2000 rupees ಕೊಟ್ಟು ರಿಜಿಸ್ಟರ್ ಆಗಬೇಕು. ಸೊ ರಿಜಿಸ್ಟರ್ ಆದಾಗ ಏನೇನು ಕೊಟ್ಟಿದ್ರು ಅಂತ ನಿಮಗೆ ನಾನು ಲಾಸ್ಟ್ ಅಲ್ಲ ಅಥವಾ ಪ್ರೀವಿಯಸ್ ವ್ಲಾಗ್ ಅದ್ರ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೆ. ಆ್ಯಂಡ್ ಇವತ್ತು ಅಲ್ಲಿ ಓಡೋರಿಗೆ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವ್ರಿಗೆ ರಿಫ್ರೆಶ್ಮೆಂಟ್ ಅಂತ ಹೇಳಿಬಿಟ್ಟು ಈ ಥರ ಸ್ನ್ಯಾಕ್ಸ್ಗಳನ್ನ ಕೊಡ್ತಾರೆ. ರಾಜೇಶ್ ಹೇಳಿದ ಪ್ರಕಾರ 1 ಕಿಲೋಮೀಟರ್ಗೂ ಇಟ್ಟಿರ್ತಾರೆ, ಎಷ್ಟು ಬೇಕಾದರೂ ನೀನು ತಗೊಂಡು ತಿನ್ಬೋದು, ಕುಡಿಬೋದು ಅಂತ ಹೇಳಿಬಿಟ್ಟು. ರಾಜೇಶ್ ಶುಗರ್ ಕಂಟೆಂಟ್ ಏನು ತಿನ್ನೋದಿಲ್ವಲ್ಲ ಅಂದ್ಬಿಟ್ಟು ಪಾಪ ಎಲ್ಲಾನು ತಗೊಂಡು ಬಂದಿದ್ದಾರೆ. 10 ಕಿಲೋಮೀಟರ್ಗೆ 10 ಚಿಕ್ಕಿ ಇತ್ತು. ಸೊ ಬನ್ನಿ, ಈಗ ರಾಜೇಶ್ ಹೇಳ್ದಂಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಂದಿದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ಯಾರಿಗೇ ಆದ್ರೂ ಹೋಗಬೇಕು ಅನ್ಸುತ್ತೆ. ನನಗೂ ಕೂಡ ನಾನು ಹೋಗ್ಲಾ ನೆಕ್ಸ್ಟ್ ಇಯರ್ ಅನ್ನಿಸ್ತಾ ಇತ್ತು. ಬಟ್ ಅದ್ರ ಮುಂಚೆ ಪ್ರಾಕ್ಟೀಸ್ ಇಸ್ ಮಸ್ಟ್, ಇಲ್ಲ ಅಂದರೆ ಅಲ್ಲಿ ಹೋಗಿ ಕಷ್ಟ ಆಗುತ್ತೆ ಹೋಗೋದಕ್ಕೆ. ನೈಸ್ ರೇಸ್, ಥ್ಯಾಂಕ್ ಯು. MG ರೋಡ್ ಹತ್ರ, ವಿಧಾನಸೌಧದ ಹತ್ರ ಎಲ್ಲ ಹೋಗಿದ್ದಾರೆ. ಇದರಲ್ಲಿ ಮಕ್ಕಳು ಬಿಟ್ಟು ಗಂಡಸರು, ಹೆಂಗಸರು, ಏಜ್ ಆಗಿರೋರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಫಸ್ಟ್ ಬಂದಿರೋರಿಗೆ ಪ್ರೈಸ್ ಕೂಡ ಇರುತ್ತಂತೆ. ಮಾತರಂ ಮಾತರಂ.
ಅವ್ರಿಗೆ తెలియదు ಅಂತ ಕೊಡ್ತಾರೆ. ಸೌಂಡು ಹೇಗೆ ಕೇಳಿಸ್ತಲ್ವಾ? ನಾನು ಈ ಥರ ಕೇಳಿಸುತ್ತೆ ಅಂದ್ಕೊಂಡಿರಲಿಲ್ಲ. ನಾನು ಸ್ಲೋ ಮೋಷನಲ್ಲಿ ರೆಕಾರ್ಡ್ ಮಾಡಿದ್ದು. ಸಾನು ಕೂತ್ಕೊಂಡು ಡಾಮಿನೋಸ್ ಆಡ್ತಾ ಇದ್ಲು ಆ್ಯಂಡ್ ರಾಜೇಶ್ಗೂ ಕಾಲು ನೋವು ಜಾಸ್ತಿ ಆಗಿತ್ತು. ಅದಕ್ಕೆ ಅವರು ಕೂಡ ಓಡಾಡ್ದಂಗೆ ಎಲ್ಲೂ ಹೊರಗಡೆ ಹೋಗದೆ ಇವತ್ತು ಕೂತ್ಕೊಂಡ್ಬಿಟ್ಟಿದ್ರು. ಡಾಡಾ ಬನ್ನಿ ಬನ್ನಿ ಅಂದ್ಕೊಂಡು ಡಾಡಾಗೂ ಕರೆಸ್ಕೊಂಡು ಬೀಳಿಸ್ತಾ ಇದ್ದಳು ನೋಡಿ. ಅಂದರೆ ಇದನ್ನೆಲ್ಲ ಅವಳೇ ಕಟ್ಟಿದ್ದು. ಬೀಳಿಸ್ಬೇಕಾದ್ರೆ ಇಬ್ಬರು ಬೇಕು, ಆ ಕಡೆಯಿಂದಾನು ಬೀಳಿಸ್ಬೇಕು, ಈ ಕಡೆಯಿಂದಾನು ಬೀಳಿಸ್ಬೇಕು. ಮಮ್ಮ ಇದ್ರೆ ರೆಕಾರ್ಡ್ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಡಾಡಾ ಕರೆಸ್ಕೊಂಡು ಆಟಾಡ್ತಾ ಇದ್ದಾಳೆ. ಪಾಪ ಇನ್ನು ಯಾರು ಫ್ರೆಂಡ್ಸ್ ಬಂದಿಲ್ಲ, ಅದಕ್ಕೆ ಒಬ್ಬಳೇ ಇದನ್ನೇ ಆಡ್ತಾ ಇದ್ದಾಳೆ. ಇದು ಡಾಮಿನೋಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಓಕೆ, ಇದು ರಾಜೇಶ್ ಅವ್ರು ಮಾಡಿರೋದು ಸಾನು ಜೊತೆ ಕೂತ್ಕೊಂಡು. ದೂರದಿಂದ ಚೆನ್ನಾಗಿ ಕಾಣುತ್ತೆ SR ಅಂತ. ನಾನು ಬಟರ್ಫ್ಲೈ ಅನ್ಕೊಂಡಿರ್ತಿದ್ದೆ. ರಾಜೇಶ್ ಇದು ಫಸ್ಟ್ ಟೈಮ್ ಜೋಡಿಸಿದ್ದು. ಅವ್ರದ್ದು ಅಷ್ಟೊಂದು ಕರೆಕ್ಟಾಗಿ ಜೋಡಿಸಿರ್ಲಿಲ್ಲ. ಫಸ್ಟ್ ಟೈಮ್ ಆಗುತ್ತೆ ಇದು. ಎಷ್ಟೆಷ್ಟು ದೂರಕ್ಕೆ ಇಡಬೇಕು, ಸರ್ಕಲ್ ಮಾಡಬೇಕಾದ್ರೆ, ಕರ್ವ್ ಮಾಡಬೇಕಾದ್ರೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ಸಾನುಗೆ ಅವಳೊಬ್ಬಳೇ ಆಡಿ ಆಡಿ ಪಾಪ ಅವಳಿಗೆ ಗೊತ್ತಾಗಿದೆ. ಈಗ ನಾವೇನಾದರೂ ಮಾಡೋದಕ್ಕೆ ಹೋದರೆ ನಮ್ಮದು ನೋಡಿ ಈ ಥರ ಬೀಳೋದೇ ಇಲ್ಲ. ಮತ್ತು ಹೇಳಿದ್ನಲ್ಲ ರಾಜೇಶ್ಗೆ ಕಾಲು ನೋವು ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಕೂತ್ಕೊಂಡು ಡಾಡಾ ಹತ್ರನೂ ಮಾಡಿಸಿದ್ಲು. ಮತ್ತು ರಾಜೇಶ್ ಹೇಳ್ತಾ ಇದ್ರು, ಅಲ್ಲ ಚಿನಿ, ಇಷ್ಟು ದೊಡ್ಡ ಚೆನ್ನಾಗಿ ಜೋಡಿಸ್ಬಿಟ್ಟು ಬೀಳಿಸ್ತೀಯಲ್ಲ, ಹೆಂಗೆ ಮನ್ಸು ಬರುತ್ತೆ ನಿನಗೆ ಅಂತ. ಈಗ ಅವರೇ ಜೋಡಿಸ್ಬಿಟ್ಟು ಅವರೇ ಬೀಳಿಸ್ತಾ ಇದ್ದಾರೆ ನೋಡಿ. SR ಅಂದರೆ ಸಾನ್ವಿ R ಅಂತ ರಾಜೇಶ್ ಜೋಡಿಸಿರೋದು. ಚೆನ್ನಾಗಿರತ್ತೆ. ಮಕ್ಕಳು ಮನೇಲಿ ಒಬ್ಬರೇ ಬೋರ್ ಆಗ್ತಾರೆ ಅನ್ನೋ ಆಗಿದ್ರೆ ಈ ಥರದ್ದು ತೆಗಿಸ್ಕೊಡಿ. ನಾನು ಕೂಡ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಮಾಡಬೇಕಾದ್ರೆ. ಬಟ್ ಟೈಮ್ ಇರಬೇಕು ಅಷ್ಟೇ. ನಮಗೆ ಇದನ್ನು ಮಾಡ್ತಾ ಇದ್ರೆ ಕೆಲ್ಸಗಳು ನೆನಪಾಗ್ತಾ ಇರುತ್ತೆ. ಒಂದ್ಸಾರಿ ಮಾಡಿಬಿಟ್ಟು ಎದ್ದೊಟ್ಟೋಗಿರ್ತೀವಿ. ಈಗ ನಾನು ಸ್ವಲ್ಪ ಫ್ಯಾನ್ನ ಒರೆಸ್ಕೊಳ್ತಾ ಇದ್ದೀನಿ. ಫ್ಯಾನ್ ಒರೆಸಿ ಅಂತ ಹೇಳಿಬಿಟ್ಟು ರಾಜೇಶ್ ತುಂಬ ದಿನ ಆಯಿತು. ನನಗೆ ಹಚ್ಕೊಡೋದಿಲ್ಲ. ನೀನೇನಾದರೂ ಬಿದ್ದುಬಿಟ್ರೆ ಏನು ಮಾಡೋದು, ನಾನು ಹತ್ತೀನಿ ಸುಮ್ಮನಿರು, ನಿನಗೆ ಸಾಕಾಗೋದಿಲ್ಲ, ನಾನು ಬೇಕಿದ್ರೆ ಒಂದು ಚೇರ್ ಮೇಲೆ ನಿಂತ್ಕೊಳ್ತೀನಿ, ನೀನು ಎರಡೆರಡು ಹಾಕ್ಕೊಳ್ಬೇಕಾಗತ್ತೆ, ಬೇಡ ಅಂತ ಹೇಳ್ತಾರೆ. ಸರಿಪ್ಪ ಒರೆಸ್ಕೊಡಿ ಅಂತ ಹೇಳಿದ್ದೆ. ಅವರು ಕಾಲು ನೋವಾಗಿತ್ತು ಆ್ಯಂಡ್ ಬೆನ್ನು ನೋವಾಗಿತ್ತು ಸ್ವಲ್ಪ ಅವ್ರಿಗೆ. ಅದಕ್ಕೆ ತಲೆ ಜಾಸ್ತಿ ಮೇಲೆ ಎತ್ತಿದ್ರೆ ಜಾಸ್ತಿ ಪೇನ್ ಆಗುತ್ತೆ ಅವ್ರಿಗೆ. ಇಂಟೀರಿಯರ್ಸ್ ಎಲ್ಲನೂ ಮಾಡಿದ್ರಲ್ವ ರಾಜೇಶನೇ, TV ಯೂನಿಟ್ ಆ್ಯಂಡ್ ಪಾರ್ಟಿಷನ್ ಕಡೆ ಎಲ್ಲನೂ. ಅದಾದಮೇಲೆ ನಿಲ್ಲಿಸ್ಬಿಟ್ಟಿದ್ರು ಕೆಲಸಗಳನ್ನ. ಯಾಕೆ ಅಂದರೆ ಪೇನು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಫಿಸಿಯೋಥೆರಪಿ ತೊಗೊಳ್ತಿದ್ರಲ್ವಾ, ಅದಕ್ಕೆ. ಬಟ್ ಧೂಳು ತುಂಬಾ ಆಗಿತ್ತು ಆ್ಯಂಡ್ ಈಗಂತೂ 24 hour ಓಡ್ತಾನೆ ಇರುತ್ತೆ ಫ್ಯಾನು. ಅದಕ್ಕೆ ಧೂಳು ಅಷ್ಟೊಂದು ನೋಡೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಹತ್ತಿದೆ. ಹತ್ತಿದ ತಕ್ಷಣವೇ ಬಿಡೋ ಒರೆಸ್ಕೊಡ್ತೀನಿ ಅಂದರು. ಇವತ್ತಂತೂ ಕಾಲು ನೋವಾಗಿರುತ್ತೆ, ಹತ್ತೋದಿಲ್ಲ ಅಂತ ಗೊತ್ತು. ಅದಕ್ಕೆ ನೀವು ಹತ್ತೋದಿಲ್ಲಪ್ಪ, ನನಗೆ ನೋಡೋಕ್ಕಾಗ್ತಾ ಇಲ್ಲ, ನಾನು ಪರವಾಗಿಲ್ಲ ಕೇರ್ಫುಲ್ಲಾಗಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ. ಗಾಳಿ ಬರಲಿ ಅಂತ ಹೇಳಿಬಿಟ್ಟು ಕಿಟಕಿ ಬಾಗಿಲುಗಳೆಲ್ಲನೂ ಓಪನ್ ಬಿಟ್ಟಿರ್ತೀವ, ಎಷ್ಟು ಧೂಳು ಬರುತ್ತೆ ಅಲ್ವಾ ಸ್ನೇಹಿತರೆ.
ಈಗಂತೂ ಸಂಜೆ ಆಗ್ತಾ ಇದ್ದಂಗೆನೆ ಮೋಡ ಕವಿದ ವಾತಾವರಣ, ತಣ್ಣಗಾಗುತ್ತೆ, ಗಾಳಿ ಜೋರು ಗಾಳಿ ಬೀಸುತ್ತೆ. ಕೆಲವೊಂದ್ಸಾರಿ ಮಳೆ ಬರುತ್ತೆ, ಕೆಲವೊಂದ್ಸಾರಿ ಬರೋದಿಲ್ಲ. ಆ ಥರ ಜೋರು ಗಾಳಿ ಬರುತ್ತಲ್ವ, ಅವಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ, ಬಾಗ್ಲೆಲ್ಲ ತೆಗೆದ್ಬಿಡು ಸ್ವಲ್ಪ ತಣ್ಣಗಾಗುತ್ತೆ ಅಂತ ತೆಗೆದು ಬಿಟ್ಟಿರ್ತೀನಿ. ಗಾಳಿ ನಿಂತ ಮೇಲೆ ಫ್ಲೋರ್ ಮೇಲೆಲ್ಲಾನು ಸಣ್ಣ ಮಣ್ಣು, ಫೈನ್ ಧೂಳು, ಡಸ್ಟ್ ಆಗ್ಬಿಟ್ಟಿರುತ್ತೆ. ಅಬ್ಬಾ, ಈ ಬಾಗ್ಲು ತೆಗಿಯೋದು ಸಾಕು, ಈ ಕ್ಲೀನ್ ಮಾಡೋದು ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಇಲ್ಲಿ ಪಾರ್ಟಿಷನ್ದು ಲೈಟ್ ಮಾಡಿದ್ರಲ್ವಾ, ಇದು ಕನೆಕ್ಷನ್ ಡೈರೆಕ್ಟ್ ಕನೆಕ್ಷನ್ ಆಗಿರಲಿಲ್ಲ, ಸ್ವಿಚ್ ಹಾಕೋ ಥರ ಇತ್ತು. ಅಂದರೆ ವಯರ್ ಹಾಕಿ ಆಮೇಲೆ ಸ್ವಿಚ್ ಆನ್ ಮಾಡೋ ಥರ, ಪ್ಲಗ್ ಇನ್ ಮಾಡೋ ಥರ. ಅದಕ್ಕೆ ನಾನು ಆ ಥರ ಬೇಡಪ್ಪ, ಚೆನ್ನಾಗಿ ಕಾಣೋದಿಲ್ಲ, ಡೈರೆಕ್ಟ್ ಮಾಡಿಸಿ ಅಂತ ಹೇಳಿದ್ದೆ. ಅದಕ್ಕೆ ಅವತ್ತಿಂದ ಯಾರೂ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಇವತ್ತು ಫ್ರೀಯಾಗಿ ಕೂತಿದ್ರಲ್ವ ಮನೇಲಿ ಅಂದ್ಬಿಟ್ಟು ಕಾಲ್ ಮಾಡಿ ಕರೆಸಿ ಮಾಡಿಸ್ತಾ ಇದ್ದಾರೆ. ಸೊ ಫೈನಲಿ ಇವತ್ತು ಕನೆಕ್ಷನ್ ಆಯಿತು. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿನ ರಾಜೇಶ್ ಮ್ಯಾರಥಾನ್ ಹೋಗಿದ್ದು ಹೇಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ತೆ. ನಿಮಗೂ ಕೂಡ ಮೋಟಿವೇಟ್ ಆಗಲಿ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ, ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ನಮ್ಮ ಸೋಫಾ ಅಲ್ಲಿ ಇಲ್ಲ, ಸೋಫಾ ಎಲ್ಲೋಗಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಮ್ಯಾರಥಾನ್ದು ಮೊದಲು ಶೇರ್ ಮಾಡೋಣ ಅಂದ್ಕೊಂಡು ಇವತ್ತು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸೋಫಾ ಬಗ್ಗೆ ನಿಮಗೆ ತಿಳಿಸ್ತೀನಿ.